ವೀಕ್ಷಕರೇ, ತಮ್ಮೆಲ್ಲರಿಗೂ ನಮಸ್ಕಾರ. KS ಗಾನಮಂದಿರ ಮೀಡಿಯಾಗೆ ಸ್ವಾಗತ. ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ನಾನು ಅನೇಕ ವಿಚಾರಗಳನ್ನ ಹೇಳ್ತಾ ಬಂದಿದ್ದೇನೆ. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೆ. ಗಾಯತ್ರಿ ಮಂತ್ರವನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೆ. ಗಾಯತ್ರಿ ಮಂತ್ರದ ಉಚ್ಚಾರಣೆ ಬಹಳಷ್ಟು ಸುಂದರವಾಗಿ ಮಾಡಬೇಕು, ತಪ್ಪಲಾರದ ಹಾಗೆ ಮಾಡಬೇಕು ಅಂತ ಹೇಳಿದ್ದೆ. ಹಾಗೆ ಗಾಯತ್ರಿ ಮಂತ್ರದ ಉಚ್ಚಾರಣೆಯನ್ನ ಮಾಡೋದ್ರಿಂದ ಏನಾಗ್ತದೆ, ಜಪವನ್ನ ಮಾಡೋದ್ರಿಂದ ಏನಾಗ್ತದೆ, ಕೇಳೋದ್ರಿಂದ ಏನಾಗ್ತದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದ್ರೆ ಬನ್ನಿ, ತಡ ಯಾಕೆ, ನಾನು ನಿಮ್ಮ ಅಧ್ಯಾತ್ಮ ಪ್ರವಚನಕಾರ, ಕೀರ್ತನಕಾರ ಶರಣಕುಮಾರ್ ವಿಜೇಂದ್ರಗಢ. ವೀಕ್ಷಕರೇ, ಗಾಯತ್ರಿ ಮಂತ್ರದ ಮಹಿಮೆ ಬಹಳ ಅಪಾರವಾಗಿರುವಂಥದ್ದು. ಗಾಯತ್ರಿ ಅನ್ನುವಂಥ ಈ ಮಂತ್ರ ಎಲ್ಲ ವೇದಗಳ ಮೂಲ ಮಂತ್ರ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಶ್ರೇಷ್ಠವಾಗಿರುವಂಥದ್ದು, ಎಲ್ಲ ಮಂತ್ರಗಳಿಗೂ ಮಿಗಿಲಾಗಿರುವಂಥದ್ದು ಯಾವುದು ಅಂದ್ರೆ ಈ ಗಾಯತ್ರಿ ಮಂತ್ರ ಅಂತ. ಯಾಕೆ ಈ ಗಾಯತ್ರಿ ಮಂತ್ರಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಬಂತು ಅಂತಂದ್ರೆ, ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಸ್ವತಃ ಪರಮಾತ್ಮನೇ ಈ ಗಾಯತ್ರಿ ಮಂತ್ರವನ್ನ ಯಾರಿಗೆ ಹೇಳಿದರು ಅಂತಂದ್ರೆ ವಿಶ್ವಾಮಿತ್ರ ಮುನಿಗಳಿಗೆ ಹೇಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಆ ಗಾಯತ್ರಿ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದನ್ನ ಪಠಣೆ ಮಾಡಿ, ಅದನ್ನ ಜಪ ಮಾಡಿನೇ ವಿಶ್ವಾಮಿತ್ರ ಮುನಿಗಳು ಮಹಾ ತಪಸ್ವಿಗಳಾದರು ಅಂತ ನಾವೆಲ್ಲ ತಿಳ್ಕೊಳ್ಬಹುದು. ಹಾಗಾದ್ರೆ ಇಡೀ ಪ್ರಪಂಚ ಅಂದ್ರೆ ಭಾರತ ದೇಶ ಅಷ್ಟೇ ಅಲ್ಲ, ಈ ಗಾಯತ್ರಿ ಮಂತ್ರವನ್ನ ಇಡೀ ಪ್ರಪಂಚವೇ ಏನ್ ಮಾಡುತ್ತೆ ಅಂತಂದ್ರೆ ಜಪ ಮಾಡ್ತದೆ, ಸ್ಮರಣೆ ಮಾಡ್ತದೆ, ಇದನ್ನ ಹೇಳ್ತದೆ ಅಂತ ಹೇಳ್ತಾರೆ. ಮತ್ತು ಎಷ್ಟು ಶಕ್ತಿ ಇರಬೇಕು ಹಾಗಾದ್ರೆ ಈ ಗಾಯತ್ರಿ ಮಂತ್ರಕ್ಕೆ. ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡುವುದರಿಂದ ಏನೆಲ್ಲ ಆಗ್ತದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಋಗ್ವೇದದಲ್ಲಿ ಮೊದಲು ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸಂಸ್ಕೃತದಲ್ಲಿ ಬರೀತಾರೆ ಅಂತ ಹೇಳ್ತಾರೆ. ಹಾಗೆ ಇಡೀ ನರನಾಡಿಗೆ ಏನ್ ಮಾಡ್ತದೆ ಈ ಗಾಯತ್ರಿ ಮಂತ್ರದ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇಡೀ ನರನಾಡಿಗೆ ಏನ್ ಮಾಡುತ್ತೆ ಅಂತಂದ್ರೆ ದೇಹದಲ್ಲಿರುವಂತ ಎಲ್ಲ ನರನಾಡಿಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಈ ಗಾಯತ್ರಿ ಮಂತ್ರ ಮಾಡುತ್ತದೆ. ಹಾಗಾದ್ರೆ ಈ ಗಾಯತ್ರಿ ಮಂತ್ರ ಬಹಳ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸ್ನೇಹಿತರೆ, ನಿಮ್ಗೊಂದು ಸಣ್ಣ ಮಾತು ಹೇಳ್ತೀನಿ ನಾನು. ಗಾಯತ್ರಿ ಮಂತ್ರ ಅಂತಂದ್ರೆ ಇದಕ್ಕೆ ಗಾಯತ್ರಿ ಮಂತ್ರ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಇದನ್ನ ಸಾವಿತ್ರಿ ಅಂತಾನೂ ಕರೀತಾರೆ, ಗಾಯತ್ರಿ ಅಂತಾನೂ ಕರೀತಾರೆ. ಇದು ಯಾವುದೋ ಒಂದು ದೇವರ ಪೂಜೆಯನ್ನು ಮಾಡುವ ಅಂದ್ರೆ ಯಾವುದೋ ಒಂದು ಶಕ್ತಿಯನ್ನ, ಶಿವನನ್ನ ಹೇಳಿಲ್ಲ, ಇಲ್ಲಿ ಎಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ. ಆದ್ರೆ ಇದು ಯೂನಿವರ್ಸನ್ನೇ, ಜಗತ್ತನ್ನೇ ಏನ್ ಮಾಡ್ತದೆ ಅಂತಂದ್ರೆ ಜಗತ್ತನ್ನೇ ನಮ್ಮ ಹತ್ರ ಸೆಳೆಯುವಂತೆ ಮಾಡುವಂತ ಶಕ್ತಿ ಈ ಗಾಯತ್ರಿ ಮಂತ್ರಕ್ಕಿದೆ. ಹಾಗಾದ್ರೆ ಈ ಗಾಯತ್ರಿ ಮಂತ್ರವನ್ನ ಯಾವ ರೀತಿಯಾಗಿ ಪಠಣೆ ಮಾಡಬೇಕು, ಎಷ್ಟು ಬಾರಿ ಪಠಣೆ ಮಾಡಬೇಕು ಅಂತ ವಿಚಾರ ಮಾಡಿದ್ರೆ, ಇದನ್ನ ಒಂದು ಬಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ರೆ ಹೇಳ್ತಾರೆ. ಒಂದು ಬಾರಿ ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ಹಗಲು ಮಾಡಿರುವಂಥ ನಾವು ಇಡೀ ದಿನದಲ್ಲಿ 24 ಗಂಟೆ, ಒಂದು ದಿನ ಅಂದ್ರೆ 24 ಗಂಟೆ, ಆ 24 ಗಂಟೆಗಳಲ್ಲಿ 12 ಗಂಟೆ ನಾವೇನು ತಪ್ಪನ್ನ ಮಾಡಿರ್ತೀವಿ, ಏನು ಪಾಪವನ್ನ ಮಾಡಿರ್ತೀವಿ, ಮೋಸ, ವಂಚನೆ, ಸುಳ್ಳು ಹೇಳೋದು, ದುಡ್ಡಿಗಾಗಿ ಅಥವಾ ಇನ್ಯಾವುದಕ್ಕಾಗಿ ಸುಳ್ಳು ಹೇಳಿರ್ತೀವಿ, ಅಕಸ್ಮಾತಾಗಿ ಹೇಳಿರ್ತೇವೆ, ಎಲ್ಲ ಪಾಪವನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಸರಿ ಗಾಯತ್ರಿ ಮಂತ್ರವನ್ನ ಹೇಳಿದ್ರೆ ಹಗಲು ಪಾಪ ಹೋಗ್ತದೆ ಅಂತ ಒಂದು ಸಾರಿ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಎಷ್ಟು ಶಕ್ತಿ ಇರಬೇಕು ಹಾಗಾದ್ರೆ. ಹಾಗೆ ಒಂದು ಸಾರಿ ಈ ಗಾಯತ್ರಿ ಮಂತ್ರದ ಜಪದಿಂದ ಹಗಲು ಮಾಡಿರುವಂತ ಪಾಪ ಹೋಗ್ತದೆ. ಹಾಗಾದ್ರೆ 10 ಬಾರಿ ಈ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ರಾತ್ರಿ ಮಾಡಿರುವಂತ ಪಾಪ ಎಲ್ಲ ನಾಶವಾಗಿ ಹೋಗ್ತದೆ ಅಂತ. ಅಂದ್ರೆ ಅಲ್ಲಿಗೆ 24 ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಹಗಲು ಮತ್ತು ರಾತ್ರಿ 24 ಗಂಟೆಗಳು ಅಂದ್ರೆ ಒಂದು ದಿನ. 11 ಸಾರಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ದಿವಸ ಏನು ನೀವು ಪಾಪವನ್ನ ಮಾಡಿರ್ತೀರಿ ಆ ಎಲ್ಲ ಪಾಪ ಕರ್ಮಗಳು ಕಳೆದು ಹೋಗ್ತವಂತೆ. ಒಂದು ದಿನ 11 ಸಾರಿ ಜಪ ಮಾಡಿದ್ರೆ ಗಾಯತ್ರಿ ಮಂತ್ರವನ್ನು. ಮತ್ತೆ 1,000 ಸಾರಿ ಏನಾದ್ರೂ ನೀವು ಮಾಡಿದ್ದೇ ಆದ್ರೆ ಹೇಳ್ತಾರೆ, 1,000 ಬಾರಿ ಈ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ 1 ವರ್ಷ ನಮ್ಮ ಇಡೀ ಜೀವಮಾನದಲ್ಲಿ ನಾವೆಲ್ಲರೂ ಸುಳ್ಳು ಹೇಳೋರಿದ್ದೀವಿ, ಕೊಲೆ ಮಾಡೋರಿದ್ದೀವಿ, ವಂಚನೆ, ಮೋಸ, ಅದು ಇದು ಸುಳ್ಳು ಏನೇನೋ ಮಾಡಿರ್ತೀವಿ, ಯಾರ್ಯಾರಿಗೂ
ಏನೇನೋ ತೊಂದರೆ ಮಾಡಿರ್ತೀವಿ. ನಮ್ಮ ಬದುಕಿಗಾಗಿ ನಮ್ಮನ್ನು ನಾವು ಉಳಿಸ್ಕೊಳ್ಳುವುದಕ್ಕಾಗಿ ಇನ್ನೊಬ್ಬರನ್ನ ಅಳಿಸಿ ಹಾಕಲಿಕ್ಕೂ ನಾವು ಹಿಂಜರಿಯೋದಿಲ್ಲ. ಹಾಗಾಗಿ ನಾವು ಮಾಡುವಂಥ ಪ್ರತಿನಿತ್ಯದ ಕರ್ಮ, ಆ ಪಾಪ ಕೊಳೆದು ಹೋಗಬೇಕು ಅಂತಂದರೆ 1 ವರ್ಷದಿಂದ, ಅಂದರೆ ಇಲ್ಲಿಂದ ಇವತ್ತಿನಿಂದ 1 ವರ್ಷ, ಇವತ್ತಿನಿಂದ ನಾವು ಆರಂಭ ಮಾಡಿದರೆ ಗಾಯತ್ರಿ ಮಂತ್ರ ಜಪ ಮಾಡಲಿಕ್ಕೆ 1 ವರ್ಷ ಸರಿಯಾಗಿ ನಾವು ಗಾಯತ್ರಿ ಮಂತ್ರವನ್ನು 1000 ಬಾರಿ ಹೇಳಿದ್ದೆ ಆಯಿತು ಅಂತಂದರೆ ಏನಾಗ್ತದೆ ಅಂತಂದರೆ 1 ವರ್ಷದ ಪಾಪ ಕಳೆದು ಹೋಗ್ತದೆ ಅಂತ. 1000 ಸಲ ಈ ಜಪ ಮಾಡಿಬಿಟ್ರೆ 1 ವರ್ಷದ ಪಾಪ ಕಳೆದು ಹೋಗ್ತದೆ ಅಂತ. ಹಾಗೆ ಈಗ ನಮಗೆ ವಯಸ್ಸಿರ್ತವೆ ನೋಡ್ರಿ, 25 ವರ್ಷ ಅಂತ ಅನ್ಕೊಳ್ಳಿ. 25 ವರ್ಷ ಇದ್ರೆ 25,000 ಜಪ ಮಾಡ್ಬೇಕಂತ ಈ ಗಾಯತ್ರಿ ಮಂತ್ರವನ್ನು. ಹಾಗೆ 25,000 ಜಪ ಮಾಡೋದ್ರಿಂದ ನಾವು ಮಾಡಿರುವಂಥ ಎಲ್ಲ ಪಾಪ ಕರ್ಮಗಳು ಕಳೆದು ಹೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ದೇವಿ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾರೆ. ಇದು ದೇವಿ ಭಾಗವತದಲ್ಲಿ 1 ಲಕ್ಷ ವರ್ಷದ ಹಿಂದೆನೇ ಇದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಬರೆದಿಟ್ಟಿದ್ದಾರೆ ಅಂತ ದೇವಿ ಭಾಗವತದಲ್ಲಿ. ಅದಕ್ಕಾಗಿ 10,000 ಜಪವನ್ನು ಏನಾದರೂ ಮಾಡಿಬಿಟ್ರೆ, ಈ ಗಾಯತ್ರಿ ಮಂತ್ರವನ್ನ 10,000 ಸಾರಿ ಜಪ ಮಾಡಿದ್ರೆ ಮಾತಾ ಪಿತೃಗಳಿಗೆ ಏನು ಮಾಡಿದ್ದು ಅಂತಂದರೆ ಅವರಿಗೆ ರೋದನೆ ಮಾಡಿದ್ದು, ಅವರಿಗೆ ತೊಂದರೆ ಕೊಟ್ಟಿದ್ದು, ಅವರ ಶಾಪ ಏನಾಗ್ತದೆ ಅಂತಂದರೆ ನಿವಾರಣೆ ಆಗ್ತದೆ. ಅವರಿಗೆ ಏನಾದರೂ ನಾವು ತೊಂದರೆ ಕೊಟ್ಟು ಪಾಪವನ್ನು ಮಾಡಿದರೆ ಆ ಪಾಪ ಪರಿಹಾರ ಆಗುತ್ತೆ. ಯಾವುದಕ್ಕೆ ಅಂತಂದರೆ 10,000 ಸಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ವಿ ಅಂತಂದ್ರೆ. ಹಾಗಾಗಿ 1 ಲಕ್ಷ ಸಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಜನ್ಮದ ಪಾಪ ಕಳೆದು ಹೋಗ್ತದೆ, ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಇನ್ನೂ ಸಮಯ ಐತಿ ಅಂತಂದ್ರೆ 10 ಲಕ್ಷ ಜಪ ಯಾರಾದರೂ ಮಾಡಿದ್ರೆ ಅಗರ್ಭ ಶ್ರೀಮಂತರಾಗ್ಬಿಡ್ತಾರಂತೆ. ಸ್ನೇಹಿತರೆ, ಅಷ್ಟೊಂದು ಸಮಯ ಎಲ್ಲೈತಿ ಅಂತ ಕೇಳಬಹುದು ನೀವು. ಸಮಯ ಇಲ್ಲ ಅನ್ನುವುದರ ಬದಲಾಗಿ ಸ್ವಲ್ಪ ಹೊತ್ತು ಸಮಯವನ್ನು ಮಾಡ್ಕೊಂಡು ನೋಡ್ರಿ. ದಿನಕ್ಕೆ 11 ಬಾರಿ ಅಂತೆ, ದಿನಕ್ಕೆ 11 ಸಲನಾದರೂ ಪಠಣೆ ಮಾಡಿ. ಅಟ್ಲೀಸ್ಟ್ ಸರಿಯಾಗಿ 11 ಸಾರಿ ನೀವೇನು ಮಾಡ್ರಿ ಅಂತಂದ್ರೆ ಜಪ ಮಾಡ್ರಿ. 21 ಬಾರಿ ಮಾಡ್ರಿ. 11 ಇದ್ದದ್ದು 21 ಮಾಡ್ರಿ, 21 ಇದ್ದದ್ದು 51 ಮಾಡ್ರಿ, 101 ಮಾಡ್ರಿ, ಹಾಗೆ 1001. ಹೀಗೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು 1000 ಜಪ ಮಾಡಿದ್ರಿ ಅಂತಂದ್ರೆ ನೀವೇನಾಗ್ತೀರಿ ಅಂತಂದ್ರೆ ಅಗರ್ಭ ಶ್ರೀಮಂತರಾಗಲಿಕ್ಕೆ ಸಾಧ್ಯವೇ ಇದೆ. ಅದು ಅಸಾಧ್ಯ ಅನ್ನುವಂಥ ಮಾತೇ ಇಲ್ಲ ಸ್ನೇಹಿತರೆ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಈ ಗಾಯತ್ರಿ ಮಹಾತ್ಮೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಬಹಳ ಸುಂದರವಾಗಿರುವಂತಹ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನ ನಾವು ಅಚ್ಚುಕಟ್ಟಾಗಿ ತಪ್ಪಲಾರದ ಹಾಗೆ, ಶಬ್ದಗಳನ್ನು ತಪ್ಪಿಸಲಾರದ ಹಾಗೆ ಯಾರು ಇದನ್ನು ನಿತ್ಯವಾಗಿ ಪಠಣೆ ಮಾಡ್ತೀರಿ, ಇದನ್ನು ನಿತ್ಯವಾಗಿ ಯಾರು ಇದನ್ನ ಮಂತ್ರವನ್ನು ಉಚ್ಚಾರ ಮಾಡ್ತೀರಿ, ಜಪ ಮಾಡ್ತೀರಿ, ಅವರಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನು, ಸಕಲ ಸಂಪತ್ತನ್ನು ಈ ಗಾಯತ್ರಿ ಮಂತ್ರ ಕೊಟ್ಟೇ ಕೊಡುತ್ತದೆ ಸ್ನೇಹಿತರೆ. ಹಾಗಾದರೆ ಮತ್ತೆ ಇನ್ನೊಂದು ಅದ್ಭುತವಾಗಿರುವಂಥ ಮಂತ್ರದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.